ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಸರ್ಕಾರಕ್ಕೆ ಇಕ್ಕಟ್ಟು, ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ಗದ್ದಲ, ಕೋಲಾಹಲಕ್ಕೆ ಕಾರಣ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು, ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ ಗದ್ದಲಕ್ಕೆ ಕಾರಣವಾಗಿದೆ. ಈ ವಿಚಾರ ಪರಿಷತ್ ಕಲಾಪ ಆರಂಭ ಆಯಿತು, ಮತ್ತೆ ಗದ್ದಲವನ್ನ ಆರಂಭ ಮಾಡಿತು ಬಿಜೆಪಿ. ಕಲಾಪ ಆರಂಭ ಆಗ್ತಾ ಇದ್ದಂತೆ ಈ ಕಡೆ ಬಿಜೆಪಿ ಘೋಷಣೆಯನ್ನ ಕೂಗಿದೆ. ಮೊದಲು ರಾಜೀನಾಮೆ, ನಂತರ ಕಲಾಪ ಅನ್ನೋ ಘೋಷಣೆ ಮೊಳಗ್ತು ಕಲಾಪದಲ್ಲಿ. ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ವಾಗ್ವಾದ ನಡೆಯಿತು. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಪಟ್ಟು ಹಿಡಿದಿದೆ. ಸರ್ಕಾರಕ್ಕೆ ಇದು ಇಕ್ಕಟ್ಟನ್ನ ತಂದಿಟ್ಟಿದೆ. ವಿಧಾನಸಭೆ ಹಾಗೂ ಪರಿಷತ್ ಎರಡೂ ಕಡೆ ಇದೇ ವಿಷಯ ಗದ್ದಲ, ಕೋಲಾಹಲಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಶುರುವಾದಂತ ಕಲಾಪ ಗದ್ದಲ, ಕೋಲಾಹಲಕ್ಕೆ ಮುಂದೂಡಲ್ಪಡ್ತು. ಮತ್ತೆ 2 ಗಂಟೆಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಮತ್ತೆ ಗದ್ದಲವನ್ನ ಆರಂಭಿಸಿದ್ರು ಬಿಜೆಪಿ ನಾಯಕ. ಆಮೇಲೆ ಕಲಾಪ ಆಮೇಲೆ ಕಲಾಪ ಆಮೇಲೆ ಕಲಾಪ ಆಮೇಲೆ ಕಲಾಪ. ಈಗ ಬಂದಿದ್ದಾರೆ, ಅವ್ರು ಹೇಳಿಕೆ ಕೊಡ್ತಾರೆ. ಆದ್ಮೇಲೆ ಮತ್ತೇನು ನೀವು ಮಾತಾಡಬೇಕಂತ ಅವಕಾಶ ಮಾಡಿಕೊಡ್ತೀನಿ ನಿಮಗೆ. ಈಗ ಅವರು ಹೇಳಿಕೆ ಕೊಡಲಿ. ಆಗ್ಬೋದು. ಕಾರಣಕ್ಕೆ ಪ್ರಶ್ನೆ ಉತ್ತರ ಫಸ್ಟ್ ತಗೊಳ್ಳೋದು ಅಲ್ಲ, ನಾವು ಮಾಡೋದು. ಆರ್ಡರ್ ಅಲ್ಲಿ ಇಲ್ಲದೆ ಇದ್ರೂ ಕೂಡ ನಾವೆಲ್ಲವನ್ನೂ ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ಆದ್ರೆ ನಮ್ಮ ಹೋರಾಟ ನೋಡಿ, ಮೊದಲು ರಾಜೀನಾಮೆ ಕೊಡದೆ ನಮ್ಮ ಹೋರಾಟ ಅದು ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ಈಗ ಮಾನ್ಯ ಸಚಿವರು ಉತ್ತರ ಕೊಡ್ಲಿ, ನಾವು ಸಹಕರಿಸ್ತೇವೆ. ಅಲ್ಲಿವರೆಗೂ ಅಫಿಷಿಯಲ್ ನಾವು ಅದನ್ನ ಕೊಟ್ಟಿರ್ಲಿಲ್ಲ. ನಮ್ಮ ಸದಸ್ಯರಿಗೂ ಯಾರು ಕೊಡ್ಲಿಲ್ಲ. ದಯವಿಟ್ಟು ನೀವು ಇದು ಹೇಳಬಾರ್ದು. ಯಾರು ಕೊಟ್ಟಿಲ್ಲ. ನಾವು ಈ ಮುಂದೆ ಮಾತ್ರ ಇತ್ತು ಅದರಿಂದ. ನಿಮ್ಮ ಸದಸ್ಯರು ಯಾರು? ಅಲ್ಲ, ನಾನು ಮಂತ್ರಿಗಳು ಯಾರು ಎಲ್ಲರೂ 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 ನನ್ನ ಸದಸ್ಯರು ಎಲ್ಲರೂ ಅಲ್ಲಲ್ಲ ಎಲ್ಲರೂ ಸದಸ್ಯರು ನಮ್ಮ ಸದಸ್ಯರು ಎಲ್ಲ ಸದಸ್ಯರು ನಮ್ಮ ಸದಸ್ಯರು ಯಾರು? ಎಲ್ಲ ಸದಸ್ಯರು ನಾನು ಹೇಳಲ್ಲ. ಆಯ್ತು ಆಯ್ತು ಸರಿ ಇಲ್ಲ. ನಾನು ಹೇಳಿದ್ದು ನಮ್ಮ ಸದಸ್ಯರು ಅಂದ್ರೆ ಯಾರು? ನಮ್ಮ ಸದಸ್ಯರು ಯಾರು? ಅಲ್ಲ, ನಮ್ಮ ಸದಸ್ಯರು ಯಾರು? ಎಲ್ಲರೂ ಅಲ್ವಾ? ಆಮೇಲೆ ಕಲಾಪ ಆಮೇಲೆ ಕಲಾಪ ಅಧಿವೇಶನ ನಡೆಸೋದಕ್ಕೆ ಬಿಡಲ್ಲ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. 187 ಕೋಟಿ ಎಲ್ಲೋಯ್ತು, ವಾಪಸ್ ಬಂತ ಇಲ್ವಾ ಹೇಳಬೇಕು. ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದು ಚುನಾವಣೆಗೆ ಬಳಸಿದ್ದಾರೆ, ದುಡ್ಡು ಹೊಡೆದು ಚಿನ್ನ ಖರೀದಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿದೆ. ಭ್ರಷ್ಟಾಚಾರ ಮಾಡಿರೋರು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಹೇಗೆ ಸಾಧ್ಯ? ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಅಧಿವೇಶನ ನಡೆಯೋದಕ್ಕೆ ಬಿಡಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ನಾವು ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀರಿ. ಕಾರಣ
ನಾಗೇಂದ್ರ ಅವರು ಖಜಾನೆಯ 187 ಕೋಟಿ ರೂಪಾಯಿ ಹಣವನ್ನು ಖಜಾನೆಗೆ ಲಗ್ಗೆ ಇಟ್ಟು ಲೂಟಿ ಹೊಡ್ಕೊಂಡು ಆಂಧ್ರಕ್ಕೆ ತೊಗೊಂಡೋಗಿ ಅವರ ಲೋಕಸಭಾ ಚುನಾವಣೆ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ. ಈಗಾಗಲೇ CBI, ED, SIT ಎಲ್ಲನೂ ಕೂಡ ಅವರು 3 CBI ಚಾರ್ಜ್ ಶೀಟಲ್ಲಿ 3 ಕೇಸಲ್ಲೂ ಅವರು ಕೂಡ A1 ಅವರು ಸೂತ್ರಧಾರಿ ಅಂತ ಹಾಕಿದ್ದಾರೆ. ಬೇರೆ ಪ್ರಕರಣಗಳು ಬೇರೆ, ಆದರೆ ಡೈರೆಕ್ಟಾಗಿ ಖಜಾನೆನೇ ಲೂಟಿ ಹೊಡೆದಿರೋದು, ಕನ್ನ ಹಾಕಿ ಲೂಟಿ ಹೊಡೆದಿರೋದು ಈ ಪ್ರಕರಣನೇ ಬೇರೆ. ಅದನ್ನು ಬೇರೆ ಪ್ರಕರಣಕ್ಕೆ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿ, ಕಾನೂನು ವಿರೋಧಿ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ರಿ. ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ಈ ಕಳಂಕಿತ ಸಚಿವನನ್ನು ಕೈ ಬಿಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಇಂಥ ಒಬ್ಬ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ಸರ್ಕಾರವನ್ನು ನ್ಯಾಯಪರ ಸರ್ಕಾರ, ಭ್ರಷ್ಟಾಚಾರ ರಹಿತ ಅಂತ ಹೇಳಿದರು. ಹೆಂಗಾಗುತ್ತೆ ಭ್ರಷ್ಟಾಚಾರ ಮಾಡಿರೋ ಕಳ್ಳರೆಲ್ಲ ಕ್ಯಾಬಿನೆಟ್ಟಲ್ಲಿರೋವಾಗ ಭ್ರಷ್ಟಾಚಾರ ರಹಿತ ಸರ್ಕಾರ ಎಲ್ಲಿ ಕೊಡೋಕ್ಕೆ ಸಾಧ್ಯ ಇರ್ತದೆ? ಅದರಿಂದ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೀರಿ, ಹೋರಾಟ ಮಾಡ್ತಾಯಿದ್ದೀರಿ. ಅಧಿವೇಶನ ಈಗಾಗಲೇ ಬೆಳಗ್ಗೆ ಪ್ರಾರಂಭ ಆಯಿತು, ಅಧಿವೇಶನ ನಡೆಯೋಕ್ಕೆ ಬಿಟ್ಟಿಲ್ಲ. ಮಧ್ಯಾಹ್ನ ಮೇಲೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ. ST ಮಕ್ಕಳ ಭವಿಷ್ಯ ಕಸಿದು ಐಷಾರಾಮಿ ಜೀವನ. ಸಚಿವ ನಾಗೇಂದ್ರ ವಿರುದ್ಧ ಮಾಜಿ ಸಚಿವ ರಾಮುಲು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಹಣ ಲೂಟಿ ಕೊಡದ ಮೊದಲ ಮಂತ್ರಿ ನಾಗೇಂದ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಚಿವ ನಾಗೇಂದ್ರ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ST ಮಕ್ಕಳ ಭವಿಷ್ಯವನ್ನ ಕಸಿದು ಐಷಾರಾಮಿ ಜೀವನ ನಡೆಸಿದ್ದಾರೆ. ಅಹಿಂದ ಅಂತೇಳಿ ಮತಗಳನ್ನು ಪಡ್ಕೊಂಡ ನಂತರ ಇವತ್ತು ಅಹಿಂದ ಅನ್ನಂಥ ಶಬ್ದಕ್ಕೆ ಹಿಂದುಳಿದಂಥ ಜಾತಿಗಳನ್ನ, ದಲಿತರನ್ನು ಮರೆಯುವಂಥ ಕೆಲಸ ಯಾವುದೊಂದು ಪಾರ್ಟಿ ಮಾಡಿದೆ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ. ಹಂಗಾಗಿ ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಆ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದೀವಿ. ಇದು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದಾನ. ಅಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕನ್ನೋ ಒತ್ತಾಯದಿಂದ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ. ನಾನು ಈ ಸಮುದಾಯದ ವಿರುದ್ಧ ಅಲ್ಲ, ಈ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಪಾರ್ಟಿ ಭ್ರಷ್ಟ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರ. ನಾವು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಮಾಡಿದಂಥ ಹಣ ಇವತ್ತು ಕೂಡ ವಾಪಸ್ ನಿಗಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತಿರುಗಿ ಕಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರಕ್ಕೆ ತಾವೇನು ಬೆಂಬಲವನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಏನು ಹೇಳ್ತಾ ಇದ್ರಿ? ಎಲ್ಲರ ಮೇಲೆ ಕೇಸ್ಗಳಿದಾವ, ಎಲ್ಲರ ಮೇಲೆ ಕೇಸ್ಗಳಿದಾವೆ ಅಂದ್ರಿಗಿನ ಅವೆಲ್ಲ ಕೇಸ್ಗಳಿರೋದು ವೈಯಕ್ತಿಕವಾದಂಥ ಕೇಸ್ಗಳು, ಬೇರೆ ಬೇರೆ ರೀತಿ ಕೇಸ್ಗಳು. ಸರ್ಕಾರ ಖಜಾನೆಗೆ ಕೈ ಹಾಕಿದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.